ದಿ ಲೈಟ್ ಹೌಸ್ ಪಾಠದ ಕನ್ನಡ ಸಾರಾಂಶ. ರಾಜೀವ್ ಹಾಗೂ ಅವನ ತಂದೆ ಆ ದಿನ ತುಂಬಾ ಸಂತೋಷವಾಗಿದ್ದರು. ರಾಜೀವ್ ಅವತ್ತು ನಿಜವಾಗಲೂ ತುಂಬಾ ರೋಮಾಂಚನಗೊಳಪಟ್ಟಿದ್ದನು. ಏಕೆಂದರೆ ಅವರ ತಂದೆ ಅವನನ್ನು ಲೈಟ್ ಹೌಸ್ ತೋರಿಸಲು ಹೊರಗಡೆ ಕರೆದುಕೊಂಡು ಹೋಗುವವರಿದ್ದರು. ಅದಕ್ಕೆ ಅವರು ಸಾಯಂಕಾಲ ಬೆಳಗಿನ ಜಾವ 5 ಗಂಟೆಗೆ ಹೊರಗಡೆ ಹೋದರು ಹಾಗೂ ಸಂಜೆ 6ಕ್ಕೆ ಅಲ್ಲಿ ತಲುಪಿದರು. ಅದೊಂದು ಎತ್ತರವಾದ ಬಲಿಷ್ಠವಾದ ಕಟ್ಟಡ, ನೋಡಲು ಗೋಪುರ ತರ ಇರುವಂತ ಒಂದು ಶಕ್ತಿಯುತವಾದಂತಹ ಬೆಳಕನ್ನು ಹೊಂದಿರುವ ತುದಿಯ ಮೇಲೆ ಬೆಳಕಿನ ದೀಪ ಹೊಂದಿತ್ತು. ರಾಜು ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ಈ ಲೈಟ್ ಹೌಸ್ಗಳ ಕಾರ್ಯವೇನು? ಮಹಾದೇವ ಹೇಳುತ್ತಾರೆ, ಇದು ನಾವಿಕರಿಗೆ ತಾವು ಇರುವಂತಹ ಜಾಗದ ಹಾಗೂ ದಡ ಯಾವ ಕಡೆ ಇರುತ್ತದೆ ಎನ್ನುವುದನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಏಕೆಂದರೆ ನಾವಿಕರು ಕೆಲವೊಂದಿಷ್ಟು ಸಮಯದಲ್ಲಿ ಸಮುದ್ರ ದಂಡೆಯಲ್ಲಿದ್ದರೆ ಕೆಲವೊಂದಿಷ್ಟು ಸಮಯದಲ್ಲಿ ಸಮುದ್ರದಲ್ಲಿರುವರು, ಹಾಗೂ ಅವರು ಕೆಲವೊಂದಿಷ್ಟು ಸಮಯದಲ್ಲಿ ಅಪಾಯಕಾರಿ ಸ್ಥಳದಲ್ಲಿರುವುದರಿಂದ ಅವರಿಗೆ ಮುನ್ಸೂಚನೆ ನೀಡಲು ಈ ಲೈಟ್ ಹೌಸ್ಗಳು ಸಹಾಯವಾಗುತ್ತದೆ. ರಾಜು ತುಂಬಾ ಉತ್ಸಾಹದಿಂದ ಕೇಳಿದನು, ಈ ಲೈಟ್ ಹೌಸ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? ಮಹಾದೇವ್ ಉತ್ತರಿಸುತ್ತಾರೆ, ಆಧುನಿಕ ಲೈಟ್ ಹೌಸ್ಗಳು ಅತ್ಯಂತ ಶಕ್ತಿಯುತವಾದವುಗಳು ಹಾಗೂ ವಿದ್ಯುತ್ ದೀಪಗಳಿಂದ ಬೆಳಕನ್ನು ನೀಡುತ್ತವೆ. ರಾಜೀವ್ ಕೇಳಿದನು, ಆದರೆ ಅಪ್ಪ, ವಿದ್ಯುತ್ತೇ ಇಲ್ಲದ ದಿನಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದ್ದವು? ಮಹಾದೇವ ನಗುತ್ತಾರೆ, ನೀನು ತುಂಬಾ ಜಾಣ ಇದ್ದೀಯ ನೋಡು ಮಗನೇ. ಪ್ರಾಚೀನ ದಿನಗಳಲ್ಲಿ ಕಟ್ಟಿಗೆಗಳಿಂದ ಬೆಂಕಿಯನ್ನು ಹಚ್ಚಿ ಎತ್ತರದ ಪ್ರದೇಶದಲ್ಲಿ ಸಮುದ್ರದ ದಡದಲ್ಲಿ ಇಡುತ್ತಿದ್ದರು. ತದನಂತರ ಬಹಳಷ್ಟು ಸಂಖ್ಯೆಯ ಕ್ಯಾಂಡಲ್ಗಳನ್ನು, ಅಂದರೆ ಮೇಣದ ಬತ್ತಿಗಳನ್ನು ಬಳಸುತ್ತಿದ್ದರು. ಅದರ ಸುತ್ತಲೂ ಗ್ಲಾಸ್ಗಳನ್ನು ಇಟ್ಟು ಅದನ್ನು ಗಾಳಿಯಿಂದ ಸಂರಕ್ಷಿಸುತ್ತಿದ್ದರು. ನಿನಗೆ ಗೊತ್ತಾ, ಆ ದಿನಗಳಲ್ಲಿ ಲೈಟ್ ಹೌಸ್ಗಳು ಇಲ್ಲದ ಸಮಯದಲ್ಲಿ ನಾವಿಕರು ಏನಾದರೂ ಕಳೆದು ಹೋದಲ್ಲಿ ಅವರು ವಾಪಸ್ ಬರಲು ತುಂಬಾ ತಡಪಡಿಸುತ್ತಿದ್ದರು. ಮತ್ತೆ ಅವರಿಗೆ ಅಪಾಯಕಾರಿ ಆದಂತಹ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕತ್ತಲು ಪ್ರದೇಶ ಒಂದು ಸಮುದ್ರದಲ್ಲಿ ಸಿಗುತ್ತಿದ್ದವು. ಹಾಗಾಗಿ ಅವರಿಗೆ ಸುರಕ್ಷಿತವಾದ ಜಾಗ ಎಂದರೆ ಅದು ಭೂದಡವಾಗಿತ್ತು. ಹಾಗಾಗಿ ಇವುಗಳು, ಅಂದರೆ ಲೈಟ್ ಹೌಸ್ಗಳು, ನಾವಿಕರಿಗೆ ದಿಕ್ಸೂಚಿ ತರ ಉಪಯೋಗಿಸುತ್ತಿದ್ದರು. ರಾಜೀವ್ ತನ್ನ ತಂದೆಗೆ ಕೇಳಿದನು, ಅಪ್ಪ, ಈ ಲೈಟ್ ಹೌಸ್ಗಳು ಮೊಟ್ಟಮೊದಲು ಯಾವಾಗ ನಿರ್ಮಿಸಿದ್ದರು? ನನಗೆ ಗೊತ್ತಿಲ್ಲ ಮಗನೇ ಎಂದು ಮಹಾದೇವ ಪ್ರತ್ಯುತ್ತರ ನೀಡಿದರು. ಆದರೆ ನನಗೆ ತಿಳಿದಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಮೀನುಗಾರರು ತಾವು ಕಳೆದು ಹೋದಲ್ಲಿ ಸಮುದ್ರದ ದಂಡೆಯನ್ನು ತಲುಪಲು ಆಗದಿದ್ದಾಗ ಅವರಿಗೆ ಸಹಾಯ ಮಾಡಲು ಒಂದು ಯುವಕರ ಗುಂಪು ಹೊಸ ಹೊಸ ಉಪಾಯಗಳನ್ನು ಹುಡುಕುತ್ತಿತ್ತು. ಅವರು ದೊಡ್ಡ ದೊಡ್ಡ ಮರಗಳ ಬಡ್ಡಿಗಳನ್ನು, ಒಣಗಿದ ಬಡ್ಡಿಗಳನ್ನು ಸಂಗ್ರಹಿಸಿಕೊಂಡು ಅವುಗಳಿಗೆ ಸಮುದ್ರದ ದಡದಲ್ಲಿ ಬೆಂಕಿಯನ್ನು ಹಾಕುತ್ತಿದ್ದರು. ಆದರೆ ಆ ಕಾಲದ ಹಿರಿಯರು ಅದನ್ನು ನೋಡಿ ಅಪಹಾಸ್ಯ ಮಾಡಿದರು. ಆದರೆ ಅವರು ಅದನ್ನ ತಲೆಕೆಡಿಸಿಕೊಳ್ಳದ ಯುವಕರ ಗುಂಪು ಅದನ್ನು ಮುಂದುವರಿಸಿದರು. ಹೀಗೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಬಡ್ಡಿಗೆ ಹಚ್ಚುತ್ತಿದ್ದ ಬೆಂಕಿಯಿಂದಲೇ ನಾವಿಕರು ದಡವನ್ನು ಸೇರುತ್ತಿದ್ದರು ಎಂದು ಸಮುದ್ರದಡ ಸೇರಿದಂತಹ ನಾವಿಕರು ಹೇಳಿಕೊಳ್ಳುತ್ತಿದ್ದರು. ರಾಜೀವ್ ಹೇಳಿದನು, ಎಷ್ಟು ಜಾಣರಲ್ಲವೇ ಆ ಮನುಷ್ಯರು? ಮಹಾದೇವ ಹೇಳಿದರು, ಸರಿ, ಈಗ ನಾವು ಮನೆಗೆ ಹೊರಡೋಣವೇ? ನಿನಗೆ ನಿನ್ನ ಇಷ್ಟವಾದ ಐಸ್ ಕ್ರೀಮ್ ಬೇಡವೇ? ಓ, ಬೇಕು ಅಪ್ಪ. ತುಂಬಾ ಧನ್ಯವಾದಗಳು ನಿಮಗೆ. Thank you to all.